ನಮಸ್ಕಾರ ವೀಕ್ಷಕರೇ. ಹೊಸ ಕಾರ್ ತಗೊಳ್ಳುವಾಗ ಇನ್ಶೂರೆನ್ಸ್ ಅಂತೂ ಮಾಡಿಸ್ತೀವಿ. ಆದರೆ ಈ ಕೆಲವು ಅಂಶಗಳನ್ನು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸಣ್ಣ ಸಣ್ಣ ವಿಚಾರಗಳು ಅನಿಸಿದ್ರೂ ಕೂಡ ತುಂಬ ಹೆಲ್ಪ್ ಆಗುವಂಥ ಅಂಶಗಳಿವು. ಮತ್ತು ನಾವು ಇದನ್ನು ಗಮನಿಸದೇ ಹೋದರೆ ಇನ್ಶೂರೆನ್ಸ್ ಕ್ಲೇಮ್ ಮಾಡುವಾಗ ವೇಸ್ಟ್ ಆಗಿಬಿಡಬಹುದು. ಹಾಗಾಗಿ ಮಿಸ್ ಮಾಡದೆ ಈ ಎಲ್ಲ ಅತ್ಯಂತ ಪ್ರಮುಖ ವಿಚಾರಗಳನ್ನು ನಿಮ್ಮ ಸ್ನೇಹಿತರ ಜೊತೆ ಕೂಡ ಶೇರ್ ಮಾಡಿ. ತುಂಬ ಉಪಯುಕ್ತವಾದ ಮಾಹಿತಿ ಆಗಿದೆ. ಮೊದಲನೇದಾಗಿ ಇನ್ಶೂರೆನ್ಸ್ ಟೈಪ್ಸ್ ಯಾವ್ಯಾವ್ದು ಇರ್ತವೆ ಅನ್ನೋದನ್ನು ನೋಡಿಬಿಡೋಣ. ಆಮೇಲೆ ಅದ್ರ ಬಗ್ಗೆ ಡೀಟೇಲಾಗಿ ಹೇಳ್ತಾ ಹೋಗ್ತೀವಿ. ಮೊದಲನೇದಾಗಿ ಕಾಂಪ್ರಹೆನ್ಸಿವ್ ಕಾರ್ ಇನ್ಶೂರೆನ್ಸ್. ಇದು ಕಾರ್ ಕಳುವಾದರೆ, ಡ್ಯಾಮೇಜ್ ಆದರೆ, ಯಾವುದೇ ಬಗ್ಗೆ ಹಾನಿ ಆದರೆ, ಈಗ ಪ್ರಾಕೃತಿಕ ವಿಕೋಪದಲ್ಲಿ ಸಮಸ್ಯೆ ಆದರೆ ಎಲ್ಲದಕ್ಕೂ ಕೂಡ ಯೂಸ್ ಆಗುತ್ತೆ. ಥರ್ಡ್ ಪಾರ್ಟಿ ಕವರ್ ಕೂಡ ಇದರಲ್ಲಿರುತ್ತೆ. ಎರಡನೇದಾಗಿ ಥರ್ಡ್ ಪಾರ್ಟಿ ಕಾರ್ ಇನ್ಶೂರೆನ್ಸ್. ಭಾರತ ಸರ್ಕಾರ ಇದನ್ನು ಕಂಪಲ್ಸರಿ ಮಾಡಿದೆ. ಇದಿಲ್ಲ ಅಂದರೆ ಫೈನ್ ಬೀಳುತ್ತಲ್ವ. ಇದರಲ್ಲಿ ಗಾಯಾಳುಗಳಿಗೆ ಏನು ಬೆನಿಫಿಟ್ ಅಂದರೆ, ಗಾಯಾಳುಗಳಿಗೆ ಅಥವಾ ಸಾವಾದ ಥರ್ಡ್ ಪಾರ್ಟಿಗೆ 7.5 ಲಕ್ಷದವರೆಗಿನ ಪರಿಹಾರ ಇದರಲ್ಲಿರುತ್ತೆ. ಈಗ ಯಾವುದೇ ನಾವು ಶೋರೂಮಲ್ಲಿ ಗಾಡಿ ಖರೀದಿ ಮಾಡಿದ್ರೂ ಕೂಡ ವಿತ್ ಇನ್ಶೂರೆನ್ಸ್ ಬಂದುಬಿಡುತ್ತೆ. ಯಾಕಂದರೆ ಅವರು ಇನ್ಶೂರೆನ್ಸ್ ಕಂಪನಿ ಜೊತೆ ಟೈಅಪ್ ಆಗಿರ್ತಾರೆ. ಈ ಟೈಪ್ ಇನ್ಶೂರೆನ್ಸಲ್ಲಿ ಕಾರ್ ಡ್ಯಾಮೇಜ್ ಆದರೆ, ಯಾವುದೇ ಬಗೆಯಲ್ಲಿ ನಿಮಗೆ ಸಮಸ್ಯೆ ಆದರೂ ಕೂಡ ಯೂಸ್ ಆಗುತ್ತೆ. ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಕೂಡ ಕವರ್ ಆಗಿ ಬರುತ್ತೆ. ಇದರಿಂದಾಗಿ ಬೇರೆಯವ್ರ ಕಾರ್ಗೆ, ಅವ್ರ ವೆಹಿಕಲ್ ಡ್ಯಾಮೇಜ್ ಆದರೂ ಯೂಸ್ ಆಗುತ್ತೆ. ಮತ್ತು ಬ್ರ್ಯಾಂಡ್ ನ್ಯೂ ಕಾರ್ ಆಗಿದ್ದರೆ 1+3 ಪಾಲಿಸಿ ಕೂಡ ಇದರಲ್ಲಿದೆ. ಸ್ವಂತ ನಮ್ಮಿಂದಲೇ ಡ್ಯಾಮೇಜ್ ಆದರೆ 1 ವರ್ಷದವರೆಗೆ, ಥರ್ಡ್ ಪಾರ್ಟಿ ಪ್ಲ್ಯಾನ್ ಆದರೆ 3 ವರ್ಷಗಳವರೆಗೆ ಇರುತ್ತೆ. ಇದೆಲ್ಲ ಓಕೆ. ಎಲ್ಲರೂ ಕೇಳೋ ಒಂದು ಪ್ರಶ್ನೆ ಏನಪ್ಪ ಅಂತ ಕೇಳಿದ್ರೆ, ಈ ಪಾಲಿಸಿಯನ್ನು ಖರೀದಿ ಮಾಡುವಾಗ ಡೀಲರ್ ಕಡೆಯಿಂದ ಏನಾದರೂ ಮ್ಯಾಂಡೇಟ್ರಿ ಇರುತ್ತಾ, ಕಡ್ಡಾಯ ನಿಯಮ ಡೀಲರ್ ಕಡೆಯಿಂದ ಅಂತ ಇರುತ್ತಾ ಅನ್ನೋದು. ಆ ರೀತಿ ಖಂಡಿತ ಇಲ್ಲ. ಇದು ಸಿಂಪಲ್ ಆನ್ಸರ್. ಖಂಡಿತವಾಗಿಯೂ ನೀವು ಆನ್ಲೈನ್ ಬೈ ಮಾಡಬೇಕಾ, ಆಫ್ಲೈನ್ ಬೈ ಮಾಡಬೇಕಾ ಅನ್ನೋದನ್ನು ಡಿಸೈಡ್ ಮಾಡಬೇಕಾಗಿರೋದು ನೀವೇ. ಆ ರೀತಿ ಕಂಪಲ್ಷನ್ ಇಲ್ಲವೇ ಇಲ್ಲ. ಸೊ ಈಗ ನಾವು ಏನು ಮಾಡಬೇಕು, ಅದು ನಮ್ಮ ಹಕ್ಕು. ಎಲ್ಲಿ ಬೈ ಮಾಡಬೇಕು ಅನ್ನೋದನ್ನು ಡೀಲರ್ ಹತ್ರ ನಾವು ಹೇಳ್ಬೋದು. ನಾವು ಆನ್ಲೈನೇ ಬೈ ಮಾಡ್ತೀವಿ ಅಂದರೆ ಖಂಡಿತ ಅವ್ರು ಅದನ್ನು ತಡೆಯೋಕ್ಕಾಗಲ್ಲ. ಹಾಗಾದರೆ ಆನ್ಲೈನ್ ಬೈ ಮಾಡೋದ್ರಿಂದ ನಮಗೇನು ಬೆನಿಫಿಟ್ಸ್ ಇವೆ? ಪ್ರೀಮಿಯಮಿಂದ ಹಿಡಿದು ನಮಗಿಷ್ಟ ಬಂದಂಥ ಕಂಪನಿಯನ್ನು ಸೆಲೆಕ್ಟ್ ಮಾಡೋ ತನಕ ನಮಗೆಷ್ಟೆಲ್ಲ ಒಳ್ಳೆ ಅವಕಾಶಗಳಿವೆ ಆನ್ಲೈನಲ್ಲಿ ಬೈ ಮಾಡಿದ್ರೆ ಅನ್ನೋ ಡೀಟೇಲ್ಸನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಆ ಡೀಟೇಲ್ಸ್ ಇರುವಂಥ ಲಿಂಕನ್ನು ನಾವಿಲ್ಲಿ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿದ್ದೀವಿ. ಅದನ್ನು ಕೂಡ ನೀವು ಡೀಟೇಲಾಗಿ ಸ್ಟಡಿ ಮಾಡಿ ಅರ್ಥ ಮಾಡ್ಕೊಳ್ಬೋದು. ಆನ್ಲೈನಲ್ಲಿ ತೊಗೊಂಡ್ರೆ ಏನು ಬೆನಿಫಿಟ್ಸ್ ಅಂತ. ಸೊ ನೀವಿಲ್ಲಿ 1.5ರಿಂದ 2 ಪಟ್ಟು ಕಡಿಮೆ ಪ್ರೀಮಿಯಂ ಅಮೌಂಟ್ಗೆ ಕಾರ್ ಇನ್ಶೂರೆನ್ಸ್ನ ಖರೀದಿ ಮಾಡ್ಬೋದು. ಸಾಮಾನ್ಯವಾಗಿ ಡೀಲರ್ಗಳು ಆಫರ್ ಮೇಲೆ ಆಫರ್ ಕೊಡ್ತಾರೆ. ಇಲ್ಲಿ ತುಂಬ ಬೆನಿಫಿಟ್ಸ್ ಇದ್ದಾವೆ, ಎಕ್ಸ್ಟ್ರಾ ಬೆನಿಫಿಟ್ಸ್ ಸಿಗುತ್ತೆ ಅನ್ನೋ ರೀತಿಯಲ್ಲೆಲ್ಲ ಕನ್ವಿನ್ಸ್ ಮಾಡೋಕೆ ನೋಡ್ತಾರೆ. ಆದರೆ ಪ್ರಾಸೆಸ್ ಆದಮೇಲೆ, ಆ ಇನ್ಶೂರೆನ್ಸ್ ಪ್ರಾಸೆಸ್ ಆದಮೇಲೆ ಸಾಮಾನ್ಯವಾಗಿ ತುಂಬ ಜನಕ್ಕೆ ಅನುಭವ ಆಗಿರುತ್ತೆ, ಆ ಎಕ್ಸ್ಟ್ರಾ ಬೆನಿಫಿಟ್ ಅನ್ನೋದು ಸಿಗೋದೇ ಇಲ್ಲ. ಸೊ ಆನ್ಲೈನಲ್ಲಿ ಸಿಗೋ ಸೇಮ್ ಬೆನಿಫಿಟ್ಟು ನಿಮಗೆ ಡೀಲರ್ ಹತ್ರ ಸಿಗೋದಿಲ್ಲ. ಅದು ಇದರ ವಿಶೇಷತೆ. ಆನ್ಲೈನ್ ತೊಗೊಳ್ಳೋದ್ರಲ್ಲಿ ನಮಗೆ ಎಷ್ಟೆಲ್ಲ ಆಯ್ಕೆಗಳಿವೆ ಅನ್ನೋದನ್ನು ನೋಡ್ತಾ ಹೋಗ್ಬೋದು. ಇನ್ನು ನೀವೇ ಡೈರೆಕ್ಟ್ ಆನ್ಲೈನ್ ಮೂಲಕ ಇನ್ಶೂರೆನ್ಸ್ ಬೈ ಮಾಡಿದಾಗ ಏನೇನು ಲಾಭ ಆಗುತ್ತೆ ಅನ್ನೋದನ್ನು ಈಗ ಪಾಯಿಂಟ್ ಬೈ ಪಾಯಿಂಟ್ ಹೇಳ್ತಾ ಹೋಗ್ತೀವಿ. ಅದ್ರ ಜೊತೆ ಡಿಸ್ಕ್ರಿಪ್ಷನ್ ಮತ್ತು ಕಾಮೆಂಟ್ ಬಾಕ್ಸಲ್ಲಿರುವಂಥ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಸ್ಟಡಿ ಮಾಡ್ಬೋದು. ಇನ್ನು ಅಡಿಷ್ನಲ್ ಬೆನಿಫಿಟ್ಸನ್ನು ನೋಡ್ತಾ ಹೋಗೋಣ. ಒಟ್ಟು 21ಕ್ಕೂ ಹೆಚ್ಚು ಇನ್ಶೂರೆನ್ಸ್ ಕಂಪನಿಗಳನ್ನು ಕಂಪೇರ್ ಮಾಡಿ ನಿಮಗೆ ಒಂದೇ ಸಲಕ್ಕೆ ಸಿಕ್ಬಿಡುತ್ತೆ. ಯಾವುದು ಬೆಸ್ಟ್ ಅಂತ ನೀವೇ ಆಯ್ಕೆ ಮಾಡ್ಕೊಳ್ಬೋದು. ಇಂಥದ್ದೇ ಬೈ ಮಾಡಿ ಅಂತ ಯಾರೋ ನಿಮ್ಮನ್ನು ಫೋರ್ಸ್ ಮಾಡೋ ಹಾಗಿಲ್ಲ. ನೀವೇ ಕಂಪೇರ್ ಮಾಡಿ ಬೆಸ್ಟ್ ಅನಿಸಿದ್ದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆನ್ಲೈನಲ್ಲಿ ಆಪ್ಷನ್ ಇರುತ್ತೆ. ಬ್ರ್ಯಾಂಡ್ ನ್ಯೂ ಕಾರ್ ಇನ್ಶೂರೆನ್ಸ್ ಮೇಲೆ ಸುಮಾರು 30,000 ರೂಪಾಯಿವರೆಗೆ ಸೇವ್ ಮಾಡುವಂಥ ಅವಕಾಶ ಕೂಡ ಇಲ್ಲಿರುತ್ತೆ. ಇನ್ನು ಕ್ಲೇಮ್ ಪ್ರಾಸೆಸ್ ಬಹಳ ಕ್ವಿಕ್ಕಾಗಿ, ಸಿಂಪಲ್ ಆಗಿರುತ್ತೆ, ತುಂಬ ಸರಳವಾಗಿ ಮುಗಿಯುತ್ತೆ. ಅನ್ಲಿಮಿಟೆಡ್ ಕ್ಯಾಶ್ಲೆಸ್ ಕ್ಲೇಮ್ ಇರುತ್ತೆ. ಹಳೆ ಕಾರಿಂದ NCB ಅಂದರೆ ನೋ ಕ್ಲೇಮ್ ಬೋನಸನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್, ನೀವು ಹಳೆ ಕಾರಿದ್ದಾಗ ಯಾವುದೇ ರೀತಿ ಕ್ಲೇಮ್ ಮಾಡಿಲ್ಲಪ್ಪ, ಹೊಸ ಖರೀದಿಯ ವೇಳೆ ಹಳೆ ವರ್ಷಗಳಲ್ಲಿ ಈ ಕ್ಲೇಮ್ ಫ್ರೀ ಇಯರ್ಗಳಿರ್ತಾವಲ್ಲ, ಅದನ್ನು ಬಳಸ್ಕೊಳ್ಬಹುದು. 20%ಇಂದ 50% ತನಕ ಇದರಿಂದ ಲಾಭ ಆಗುತ್ತೆ. ಸರಿ, ಕಾರ್ ಮಾರಿಬಿಟ್ಟಿದ್ದೀನಿ, ಹಳೇದು ಅಂದರೆ ಏನು? ಅಲ್ಲೂ ಕೂಡ ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಬೋನಸ್ಸು ನಮ್ಮದಾಗಿರುತ್ತೆ ಹೊರತು ಕಾರದ್ದಲ್ವಲ್ಲ. ಕಾರ್ ಜೊತೆ ಇರಲ್ಲ, ನಮ್ಮ ಜೊತೆ ಇರುತ್ತೆ. ಹಾಗಾಗಿ ನಾವು ಕಾರ್ ಮಾರಿದ್ರೂ ಕೂಡ ಯೂಸ್ ಮಾಡ್ಕೊಳ್ಬಹುದು. ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಇದೆಲ್ಲದರ ಬಗ್ಗೆ ಡೀಟೇಲ್ಸ್ ಇರುವಂಥ ಲಿಂಕನ್ನು ಕೊಟ್ಟಿದ್ದೀವಿ. ಸೊ ಹೊಸ ಪಾಲಿಸಿಯಲ್ಲಿ ನೋ ಕ್ಲೇಮ್ ಬೋನಸ್ ಕೂಡ ಆ್ಯಡ್ ಮಾಡ್ಕೊಳ್ಳುವಂಥ ಆಪ್ಷನ್ ಇರುತ್ತೆ. ಅದನ್ನು ನೀವು ಸ್ಟಡಿ ಮಾಡಬಹುದಲ್ಲಿ. ಇನ್ನೂ ಇಂಟ್ರೆಸ್ಟಿಂಗ್ ಅಂದರೆ, ನೀವು ಹೇಗೆ ಡ್ರೈವ್ ಮಾಡ್ತೀರಿ ಅನ್ನೋದ್ರ ಮೇಲೆ ಪೇ ಮಾಡುವಂತಹ ಸ್ಪೆಷಲ್ ಪ್ಲ್ಯಾನ್ಸ್ ಕೂಡ ಆನ್ಲೈನಲ್ಲಿ ಸಿಗ್ತವೆ.
ಫಾರ್ ಎಕ್ಸಾಂಪಲ್ ಝೀರೋ ಡಿಪ್ರಿಷಿಯೇಷನ್ ಕವರ್ ಆ್ಯಂಡ್ ಎಂಜಿನ್ ಪ್ರೊಟೆಕ್ಷನ್ ಕವರ್, ರಿಟರ್ನ್ ಟು ಇನ್ವಾಯ್ಸ್ ಕವರ್, ಕನ್ಸ್ಯೂಮೇಬಲ್ಸು, ರೋಡ್ ಸೈಡ್ ಅಸಿಸ್ಟೆನ್ಸು, ಟೈರ್ ಕವರು, ಈ ರೀತಿಯಲ್ಲೆಲ್ಲ ಆ್ಯಡ್ ಆನ್ ಬೆನಿಫಿಟ್ಸನ್ನು ನಾವು ಪಡ್ಕೊಳ್ಬಹುದು. ಇಲ್ಲಿ ಆನ್ಲೈನಲ್ಲಿ ಆಪ್ಷನ್ ಇರುತ್ತೆ. ಒಂದು ಪ್ರಶ್ನೆ ಕೇಳ್ತೀರಾ, ಇಷ್ಟೆಲ್ಲ ಆಪ್ಷನ್ಸ್ ಇವೆ, ಎಕ್ಸ್ಟ್ರಾ ಬೆನಿಫಿಟ್ಗಳಿದೆ ಸರಿ, ಆದರೆ ನಾವು ಶೋರೂಮ್ನಲ್ಲಿ ಕೊಡೋ ರೀತಿಯೇ ಕ್ಲೇಮ್ ಅಶ್ಯೂರೆನ್ಸನ್ನು ಇಲ್ಲಿ ಕೊಡ್ತಾರಾ? ಆನ್ಲೈನ್ ಪ್ರಕ್ರಿಯೆಯಲ್ಲಿ ಅದೇ ರೀತಿ ಕ್ಲೇಮ್ ಅಶ್ಯೂರೆನ್ಸ್ ಸಿಗುತ್ತಾ ಅನ್ನುವಂಥ ಅನುಮಾನ ಸಹಜ. ಆ ಪ್ರಶ್ನೆ ತುಂಬ ಸರಿಯಾಗಿದೆ. ಅದ್ರ ಬಗ್ಗೆ ಈಗ ಡೀಟೇಲ್ಸ್ ನೋಡ್ತಾ ಹೋಗೋಣ. ಆನ್ಲೈನ್ನಲ್ಲಿ ಹೊಸ ಕ್ಲೇಮ್ ಅಶ್ಯೂರೆನ್ಸ್ ಪ್ರೋಗ್ರಾಮ್ನಲ್ಲಿ ಏನೇನು ಬರುತ್ತೆ ನೋಡಿ. ನಂಬರ್ 1, GST ರಿಜಿಸ್ಟರ್ ಆಗಿರುವಂಥ ಯಾವುದೇ ಗ್ಯಾರೇಜ್ನಲ್ಲೂ ಕೂಡ ಕ್ಯಾಶ್ಲೆಸ್ ಕ್ಲೇಮ್ ಗ್ಯಾರಂಟಿ ಆಗಿರುತ್ತೆ. ಕ್ಲೇಮ್ ಅಸಿಸ್ಟ್ ಮಾಡೋಕ್ಕೆ ಡೆಡಿಕೇಟೆಡ್ ಮ್ಯಾನೇಜರ್ ನಿಮಗೋಸ್ಕರನೇ ಇರ್ತಾರೆ. ಡೆಡಿಕೇಟೆಡ್ ಆಗಿ ನಿಮಗೆ ಏನೇ ಹೆಲ್ಪ್ ಬೇಕಾದರೂ ಕ್ಲೇಮ್ ಟೈಮಲ್ಲಿ ಬಿಡಿಭಾಗಗಳ ರಿಪೇರಿ ವಾರಂಟಿ ಇರುತ್ತೆ. ಹಾಗೆ ಬೇಗ ರಿಪೇರಿ ಮಾಡೋದನ್ನು ಖಚಿತಪಡಿಸ್ಕೊಳ್ಳೋದಕ್ಕೆ ಆನ್ ಗ್ರೌಂಡ್ ಅಲ್ಲಿ ವರ್ಕ್ಶಾಪ್ ಟೀಮ್ ಕೂಡ ರೆಡಿ ಇರುತ್ತೆ. 24/7 ನಿಮಗೆ ಕ್ಲೇಮ್ ಅಸಿಸ್ಟೆನ್ಸ್ ಇರುತ್ತೆ. ಸಾರ್ವಜನಿಕ ರಜೆ ದಿನ, ಪಬ್ಲಿಕ್ ಹಾಲಿಡೇ ಇದ್ದರೂ ಕೂಡ ನಿಮ್ಗೆ ಅಸಿಸ್ಟೆನ್ಸ್ ಅಂತೂ ಮಿಸ್ ಆಗಲ್ಲ. ಪಿಕಪ್ ಮತ್ತು ಡ್ರಾಪ್ ಫೆಸಿಲಿಟಿ ಕೂಡ ಇದರಲ್ಲಿರುತ್ತೆ. ಬರೀ ಬ್ರ್ಯಾಂಡ್ ನ್ಯೂ ಕಾರ್ ಅಂತಲ್ಲ, ಆಲ್ರೆಡಿ ಎಕ್ಸಿಸ್ಟಿಂಗ್ ಇರುವಂಥ ಕಾರಿನ ಇನ್ಶೂರೆನ್ಸ್ ರಿನ್ಯೂ ಮಾಡೋದಕ್ಕೂ ಕೂಡ ಇಲ್ಲಿ ಅನುಕೂಲ ಇದೆ. ಹಾಗೆ ಕಾರ್ ಇನ್ಶೂರೆನ್ಸ್ನಲ್ಲಿ ಅಪ್ ಟು 91% ಪ್ಲಸ್ ಅನುಕೂಲವನ್ನು ಪಡಿಬಹುದು ಇಲ್ಲಿ. ಹಾಗೆ 8,000 ರೂಪಾಯಿ ತನಕ ಸೇವ್ ಮಾಡಬಹುದು ಈ ಪಾಲಿಸಿ ಮೇಲೆ. ಇದು ವೆರಿ ಇಂಪಾರ್ಟೆಂಟ್. ಇದರ ಹೊರತಾಗಿ ಪೇ ಆ್ಯಸ್ ಯು ಡ್ರೈವ್ ಅನ್ನೋ ಹೊಸ ಪ್ಲ್ಯಾನ್ಸ್ ಕೂಡ ಲಭ್ಯ ಇದೆ. ನೀವೆಷ್ಟು ಓಡಿಸ್ತೀರಾ ಕಾರನ್ನು ಅನ್ನೋದರ ಮೇಲೆ ನೀವು ಪ್ಲ್ಯಾನ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಬಹುದು. ತುಂಬ ಜನಕ್ಕೆ ಗೊತ್ತೇ ಇರುತ್ತೆ, ಭಾರತದಲ್ಲಿ ವರ್ಷಕ್ಕೆ ಹಬ್ಬ ಅಂದರೆ 10,000ದಿಂದ 12,000 ಕಿಲೋಮೀಟರ್ ಓಡಿಸ್ತಾರೆ ವರ್ಷಕ್ಕೆ, ಹೆಚ್ಚಂದರೆ ಅಲ್ವಾ. ಸೊ ವರ್ಷವೊಂದಕ್ಕೆ ಎಷ್ಟು ಓಡಿಸ್ತೀವೋ ಆ ಕಿಲೋಮೀಟರ್ ಲೆಕ್ಕದ ಆಧಾರದಲ್ಲಿ ಪ್ರೀಮಿಯಂ ಮೊತ್ತ ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ನಿಮ್ಗೆ ಇಲ್ಲಿ ಸಿಗುತ್ತೆ. ಕಾರು ಕಡಿಮೆ ಕಿಲೋಮೀಟರ್ ಓಡಿದ್ರೆ ಓವರ್ ಆಲ್ ಪ್ರೀಮಿಯಂ ಮೇಲೆ ಕಡಿಮೆ ಆಗೋದಷ್ಟೇ ಅಲ್ಲದೆ ನಾವು ಆ್ಯಡ್ ಆನ್ ಬೆನಿಫಿಟ್ ತೊಗೊಳ್ತೀವಲ್ಲ, ಜಸ್ಟ್ ಲೈಕ್ ಝೀರೋ ಡೆಪ್, ಎಂಜಿನ್ ಪ್ರೊಟೆಕ್ಷನ್, ಬೇರೆ ಬೇರೆ ಆ್ಯಡ್ ಆನ್ನಲ್ಲೂ ಕೂಡ ಪ್ರೀಮಿಯಂ ಮೊತ್ತ ಇಲ್ಲೂ ಕಡಿಮೆ ಆಗುತ್ತೆ. ಟಾಪ್ ಅಪ್ ಫೆಸಿಲಿಟಿ ಕೂಡ ಇರುತ್ತೆ. ಬೇಕಿದ್ದ ಕಿಲೋಮೀಟರ್ ಸಂಖ್ಯೆ ಕೂಡ ನಾವು ಜಾಸ್ತಿ ಮಾಡ್ಕೊಳ್ಬಹುದು. ಅದಕ್ಕೆ ಅನುಕೂಲಕರವಾದ ಪ್ಲ್ಯಾನನ್ನು ನೀವೇ ಸೆಲೆಕ್ಟ್ ಮಾಡ್ಕೊಳ್ಬೋದು. ವರ್ಷದಲ್ಲಿ ನಿಮ್ಮ ಮೊಬೈಲ್ ಡೇಟಾ ಕ್ಯಾರಿ ಫಾರ್ವರ್ಡ್ ಮಾಡ್ತಿರಲ್ಲ, ಅದೇ ಥರ ಇಲ್ಲೂ ನಮಗೆ ಅನುಕೂಲಗಳಿವೆ. ಕಿಲೋಮೀಟರ್ ಪ್ರಮಾಣವನ್ನು ಟಾಪಪ್ ಮಾಡ್ಕೊಂಡ ಮೇಲೆ ಅಕಸ್ಮಾತ್ ನೀವು ಓಡಾಟ ಕಡಿಮೆ ಮಾಡ್ಕೊಂಡ್ರಿ ಅಂದ್ಕೊಳ್ಳಿ, ಲಾಸ್ ಆಗಿಬಿಡುತ್ತಲ್ಲ ಅನ್ನೋ ಪ್ರಶ್ನೆ ಬರುತ್ತೆ. ಆ ವರ್ಷದಲ್ಲಿ ಅಂದರೆ ಇದರ ಲಾಭವನ್ನು ಮುಂದಿನ ವರ್ಷ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಳ್ಬಹುದು. ಅದಕ್ಕೂ ಕೂಡ ಅಷ್ಟು ಫ್ಲೆಕ್ಸಿಬಲ್ ಆಗಿರುವಂಥ ಆಫರ್ಸ್ ನಾವಿಲ್ಲಿ ನೋಡಬಹುದು. ಜಸ್ಟ್ ಲೈಕ್ ಮೊಬೈಲ್ ಡೇಟಾ ಕ್ಯಾರಿ ಫಾರ್ವರ್ಡ್ ಆದಂಗೆ ಇದೂ ಕೂಡ ಆಗುತ್ತೆ ಅನ್ನೋದನ್ನು ಗಮನಿಸಬಹುದು. ಬಳಕೆಗೆ ಅನುಗುಣವಾಗಿ ನೀವು ಪೇ ಮಾಡೋ ಪ್ಲ್ಯಾನ್ ಇವೆ. ನಿಮ್ಮ ಹತ್ರ ಹೆಚ್ಚು ಕಾರ್ಗಳಿವೆಯಪ್ಪ, ಮಲ್ಟಿಪಲ್ ಕಾರ್ಸ್ ಇದ್ದಾವೆ, ಆಗ 2ನೇ ಕಾರನ್ನು ಕಡಿಮೆ ಕಿಲೋಮೀಟರ್ ಬಳಸೋದಾಗಿದ್ದರೆ 2ನೇ ಕಾರಿಗೆ ಕಡಿಮೆ ಪ್ರೀಮಿಯಂ ಇನ್ಶೂರೆನ್ಸನ್ನು ತಗೋಬಹುದು. ಸೊ ಬಗೆಯ ಆಯ್ಕೆಗಳು ನಿಮಗಿಲ್ಲಿ ಸಿಗ್ತವೆ. ಇನ್ನು ನೀವು ಬಹುತೇಕ ಕೆಲಸ ವರ್ಕ್ ಫ್ರಮ್ ಹೋಮೇ ಮಾಡ್ತೀರಾ ಅಂದ್ಕೊಳ್ಳಿ, ಜಾಸ್ತಿ ಹೊರಗಡೆ ರೋಡ್ಗೆ ಇಳಿಯುವಂಥ ಅವಶ್ಯಕತೆ ಇಲ್ಲ. ಆಗ ಕಡಿಮೆ ಕಿಲೋಮೀಟರ್ ಬಳಕೆಗೆ ತಕ್ಕಂತೆ ಲೋಯರ್ ಪ್ರೀಮಿಯಂ ಇನ್ಶೂರೆನ್ಸನ್ನು ತೊಗೊಳ್ಬಹುದು. ಸುಮ್ಮನೆ ಮಾಡಿಸೋದು ವೇಸ್ಟ್ ಆಯಿತು ಅನ್ನೋ ಥರ ಇಲ್ಲ, ನಾನು ಇಷ್ಟೇ ಓಡಿಸೋದು ಅನ್ನೋದೊಂದು ಐಡಿಯಾ ಇದ್ದುಬಿಟ್ರೆ ನಿಮಗೆ ಅದಕ್ಕೆ ತಕ್ಕಂತೆ ಮಾಡ್ಬೋದು. ಇನ್ನು ನಾನು ಕಾರ್ ತೆಗೆಯೋದು ಬರೀ ವೀಕೆಂಡಲ್ಲಿ ಅನ್ನೋದಿದ್ರೆ ವೀಕೆಂಡ್ ಡ್ರೈವ್ಗೆ ಅನುಗುಣವಾಗಿ ಅಷ್ಟೇ ಕಿಲೋಮೀಟರ್ಗೆ ಅನುಗುಣವಾಗಿ ಪ್ಲ್ಯಾನ್ ಚೂಸ್ ಮಾಡ್ಬೋದು. 2 ಟೈರ್ ಸಿಟಿಗಳಲ್ಲೆಲ್ಲ ಸಾಮಾನ್ಯವಾಗಿ ಜನ 2 ವೀಲರ್ಸ್ಗಳನ್ನೇ ನಂಬ್ಕೊಂಡಿರ್ತಾರೆ, ಯಾಕಂದರೆ ಅಲ್ಲಿ ಸ್ಪೀಡಲ್ಲಿ ಹೋಗಬೇಕು ಅನ್ನೋ ಕಾರಣಕ್ಕೆ. ಇಂಥದ್ರಲ್ಲಿ ಕಡಿಮೆ ಪ್ರೀಮಿಯಂ ಪಾಲಿಸಿ ಬೈ ಮಾಡೋದ್ರ ಮೂಲಕ ಒಂದು ಒಳ್ಳೆ ಉಳಿತಾಯ ಮಾಡೋದಕ್ಕೆ ಆಪ್ಷನ್ ಬೇಕಲ್ವಾ, ಅದು ನಿಮ್ಗೆ ಇಲ್ಲಿ ಸಿಗುತ್ತೆ. ತುಂಬ ಜನ ಝೀರೋ ಡಿಪ್ ಕಾಂಪ್ರಹೆನ್ಸಿವ್ ಕಾರ್ ಇನ್ಶೂರೆನ್ಸ್ ಪಾಲಿಸಿ ತಗೋತಾರೆ. ಸ್ವಲ್ಪ ಪ್ರಮಾಣದಲ್ಲಿ ಎಕ್ಸ್ಟ್ರಾ ಪೇ ಮಾಡೋ ಮೂಲಕ ಇಲ್ಲಿ ಬಂಪರ್ ಟು ಬಂಪರ್ ಪ್ರೊಟೆಕ್ಷನನ್ನು ಕೂಡ ತಗೋಬಹುದು ನೋಡಿ. ಇನ್ನು ಕಾಂಪ್ರಹೆನ್ಸಿವ್ ಕಾರ್ ಇನ್ಶೂರೆನ್ಸ್ ಯಾಕೆ ಬರೀ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಲ್ಲ ಅನ್ನೋ ಪ್ರಶ್ನೆ ಕೇಳಿದ್ರೆ, ಅಪಘಾತಗಳಾದವಪ್ಪ, ತುಂಬ ಸಿವಿಯರ್ ಡ್ಯಾಮೇಜ್ ಆಗಿರುತ್ತೆ. ಅಂತಹ ಸಮಯದಲ್ಲಿ ಕಾಂಪ್ರಹೆನ್ಸಿವ್ ಕಾರ್ ಇನ್ಶೂರೆನ್ಸ್ ಇರೋದ್ರಿಂದ ದುಬಾರಿ ರಿಪೇರಿ ಖರ್ಚು ಅಥವಾ ಬಿಡಿ ಭಾಗಗಳನ್ನು ರೀಪ್ಲೇಸ್ ಮಾಡೋದು ಇಂಥದ್ದು ಬಂದಾಗ ಸಿಕ್ಕಾಪಟ್ಟೆ ಖರ್ಚಿಂದ ನಿಮ್ಮನ್ನು ಬಚಾವ್ ಮಾಡುತ್ತೆ ಈ ಇನ್ಶೂರೆನ್ಸ್. ಪರ್ಸ್ನಲ್ ಆಕ್ಸಿಡೆಂಟ್ ಕವರ್ ಇದ್ದಾಗ ಆಕ್ಸಿಡೆಂಟಲ್ ಡೆತ್ ಅಥವಾ ಡಿಸೇಬಿಲಿಟಿ ಕವರ್ ಕೂಡ ಆಗುತ್ತೆ. ನೋ ಕ್ಲೇಮ್ ಬೋನಸ್ ಇರೋದ್ರಿಂದಾಗಿ ಯಾವುದೇ ಕ್ಲೇಮ್ ಮಾಡದೇ ಇದ್ದಾಗ ನೋ ಕ್ಲೇಮ್ ಬೋನಸ್ ಎಲಿಜಿಬಿಲಿಟಿ ಸಿಗುತ್ತೆ. ಇದರಿಂದ ಮುಂದಿನ ವರ್ಷದ ಪ್ರೀಮಿಯಂ ಮೊತ್ತ ನಿಮಗೆ ಕಡಿಮೆ ಆಗ್ತಾ ಹೋಗುತ್ತೆ. ಇದು ಅಡ್ವಾಂಟೇಜ್. ಕೆಳಗೆ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿರುವಂಥ ಲಿಂಕನ್ನು ಕ್ಲಿಕ್ ಮಾಡಿ ಇದೆಲ್ಲದರ ಬಗ್ಗೆ ಡೀಟೇಲ್ಸನ್ನು, ಯಾವ ರೀತಿ ಎಕ್ಸ್ಟ್ರಾ ಬೆನಿಫಿಟ್ ಇದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬಹುದು. ಇನ್ನು ಆನ್ಲೈನಲ್ಲೇ ಇನ್ಶೂರೆನ್ಸನ್ನು ಬೈ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂತ ಕೇಳಿದ್ರೆ, ನಮ್ಗೆ ಏನು ಬೆನಿಫಿಟ್ಸ್ ಇವೆ ಅನ್ನೋದನ್ನು ನಾವು ಇನ್ಸ್ಟಂಟಾಗಿ ನೋಡಬಹುದು. ನೀವು ಜಸ್ಟ್ ನಿಮ್ಮ ಕಾರ್ ಡೀಟೇಲ್ಸ್ ಎಂಟರ್ ಮಾಡ್ತಾ ಇದ್ದ ಹಾಗೆ ಡೀಲರ್ಸ್ ಪ್ರಪೋಸಲ್ಲು
ಮತ್ತು ಇಲ್ಲಿರೋದು ಎರಡನ್ನು ಕಂಪೇರ್ ಮಾಡಿ ನೋಡ್ಬೋದು ನಾವು. ಆನ್ಲೈನಲ್ಲಿ ಈಸಿ ಅಲ್ವಾ, ಅಲ್ಲಿರುವಂತಹ ಹಲವಾರು ಆಯ್ಕೆಗಳನ್ನು ಕಂಪೇರ್ ಮಾಡೋದ್ರ ಜೊತೆ ಡೀಲರ್ ಕೊಡುವಂಥ ಆಫರನ್ನು ನಾವು ಕಂಪೇರ್ ಮಾಡಿ ಬಹಳ ಕ್ವಿಕ್ಕಾಗಿ ಅರ್ಥ ಮಾಡ್ಕೊಂಡು ಬಿಡ್ಬೋದು ಪ್ಲ್ಯಾನ್ ಹೇಗಿವೆ ಅಂತ. ಮತ್ತು ಪೇಪರ್ ವರ್ಕ್ ತಲೆನೋವಿರಲ್ಲ. ಆ ಡಾಕ್ಯುಮೆಂಟ್ ಈ ಡಾಕ್ಯುಮೆಂಟ್ ಅಂತ ನೀವು ಈಸಿಯಾಗಿ ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು. ಬೇಸಿಕಲಿ ಕಾರ್ ಇನ್ಶೂರೆನ್ಸ್ ಇರೋದ್ರಿಂದಾಗಿ ರೀಸೇಲ್ ವ್ಯಾಲ್ಯೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲದ್ರ ಜೊತೆ ಇನ್ವಾಯ್ಸ್ ಪ್ರೊಟೆಕ್ಷನ್ನು, ಎಂಜಿನ್ ಕವರ್ ಇರಬಹುದು, ರೋಡ್ ಸೈಡ್ ಅಸಿಸ್ಟೆನ್ಸು, ಕೀ ರಿಪ್ಲೇಸ್ಮೆಂಟಿಂದ ಹಿಡಿದು ಇದೆಲ್ಲವೂ ಕೂಡ ಖಾತ್ರಿ ಮಾಡ್ಕೊಳ್ಬೋದು ಸ್ವತಃ ನೀವೇ ಆನ್ಲೈನಲ್ಲಿ ಈಸಿಯಾಗಿ ಮತ್ತು ಇನ್ಸ್ಟಂಟಾಗಿ. ಇನ್ವಾಯ್ಸ್ ಪ್ರೊಟೆಕ್ಷನ್ ಅಥವಾ ರಿಟರ್ನ್ ಟು ಇನ್ವಾಯ್ಸ್ ಕವರ್ ಅಂದರೆ ಕಾರು ಖರೀದಿ ಮಾಡುವಾಗ, ನಾವು ಖರೀದಿಸುವಾಗ ಏನು ಇನ್ವಾಯ್ಸ್ ಅಮೌಂಟ್ ಇರುತ್ತಲ್ಲ ಅದಕ್ಕೆ ಪೂರಕವಾಗಿ ಇನ್ಶೂರರ್ ಯಾರು ಇರ್ತಾರಲ್ಲ ಆ ಕಂಪನಿಯೇ ನಿಮ್ಮ ಕಾರ್ ಏನಾದರೂ ಕಳೆದು ಹೋದರೆ, ಕಳ್ಳತನ ಆಯಿತು ಅಂದ್ಕೊಳ್ಳಿ, ಅಂತಹ ಸಮಯದಲ್ಲಿ ರಿಪೇರಿ ಮಾಡಲಾಗದಷ್ಟು ಡ್ಯಾಮೇಜ್ ಆಗೋಗಿದೆ ಆಕ್ಸಿಡೆಂಟ್ ಆಗಿ, ಅಂತಹ ಟೈಮಲ್ಲಿ ಪೂರಕವಾಗಿ ಕವರೇಜನ್ನು ಕೊಡಬೇಕು. ಈ ವ್ಯವಸ್ಥೆ ಇಲ್ಲಿ ನೀವು ಪಡ್ಕೊಳ್ಬಹುದು. ಅದಕ್ಕೆ ಕಂಪೇರ್ ಮಾಡಿ ನೋಡಿ ಅಂತ ಹೇಳ್ತಾ ಇರೋದು. ಎಂಜಿನ್ ಪ್ರೊಟೆಕ್ಟ್ ಕವರ್ ಅಂದರೆ ಏನು? ಎಂಜಿನ್ ಪ್ರೊಟೆಕ್ಷನ್ ಆ್ಯಡ್ ಆನ್ ಮಾಡ್ಕೊಂಡು ಬಿಟ್ರೆ ನಾವು ಒಂದು ಸ್ವಲ್ಪ ಎಕ್ಸ್ಟ್ರಾ ಅಮೌಂಟು. ಲುಬ್ರಿಕೇಟಿಂಗ್, ಆಯಿಲ್ ಲೀಕೇಜು, ವಾಟರ್ ಇಂಗ್ರೆಷನ್ನು, ನಿಮ್ಮ ಕಾರಿಂದ ಎಂಜಿನ್ಗೆ ಏನಾದರೂ ಕೆಲವು ರೀತಿಯ ಇಂಡೈರೆಕ್ಟ್ ಡ್ಯಾಮೇಜ್ ಆದರೆ ಇನ್ಶೂರೆನ್ಸ್ ಕಂಪನಿ ಅದೆಲ್ಲ ಕಾಂಪನ್ಸೇಟ್ ಮಾಡಿಕೊಡತ್ತೆ. ಒಂದು ಸ್ವಲ್ಪ ಆ್ಯಡ್ ಆನ್ ಅಮೌಂಟ್ ಇಟ್ಟರೆ ಸಾಕು. ರೋಡ್ ಸೈಡ್ ಅಸಿಸ್ಟೆನ್ಸ್ ವಿಚಾರ ನೋಡೋದಾದರೆ ಪಾಲಿಸಿಯಲ್ಲಿ ಮೆನ್ಷನ್ ಮಾಡಿರೋ ಲೆಕ್ಕದಲ್ಲಿ ನಾವು ಡಿಸ್ಟೆನ್ಸ್ ಲೆಕ್ಕದಲ್ಲಿ ದೇಶದ ಎಲ್ಲೇ ಸಿಕ್ಕಾಕೋತೀವಪ್ಪ, ಅಲ್ಲ ಅಸಿಸ್ಟೆನ್ಸ್ ಬೇಕು, ಎಲ್ಲೋ ಹೋಗಿಬಿಟ್ಟಿದ್ದೀವಿ ಅಂದರೆ ನಿಮ್ಮ ಇನ್ಶೂರರ್ ಯಾರಿರ್ತಾರಲ್ಲ ಅವರು ರೋಡ್ ಸೈಡ್ ಅಸಿಸ್ಟೆನ್ಸನ್ನು ನಿಮಗೆ ಎಲ್ಲೇ ಸಿಕ್ಕಾಕ್ಕೊಂಡಿರಿ ಅವ್ರು ಪ್ರೊವೈಡ್ ಮಾಡ್ತಾರೆ. ನೀವು ಮೆನ್ಷನ್ ಮಾಡಿರುವಂಥ ಡಿಸ್ಟೆನ್ಸ್ಗೆ ಅನುಗುಣವಾಗಿ ಡ್ಯಾಮೇಜ್ ಫಿಕ್ಸ್ ಮಾಡೋಕ್ಕೆ ಲೊಕೇಶನ್ಗೆ ಮೆಕ್ಯಾನಿಕನ್ನು ಕಳಿಸ್ಕೊಡ್ತಾರೆ. ಇದು ಬಹಳ ಪ್ರಮುಖ ಆಗುತ್ತೆ ಕೆಲವೊಂದು ಸಿಚುವೇಷನಲ್ಲಂತೂ. ಇನ್ನು ಕನ್ಸ್ಯೂಮೇಬಲ್ಸ್ ಕವರಲ್ಲಿ ಕನ್ಸ್ಯೂಮೇಬಲ್ಸ್ ಐಟಮ್ಸ್ ಅಂದರೆ ಸ್ಕ್ರೂ, ನಟ್ಸು, ಬೋಲ್ಟ್ಸು, ಹಾಗೆ ವಾಷರ್ಸು, AC ಗ್ಯಾಸು, ಗ್ರೀಸು, ಲೂಬ್ರಿಕೆಂಟ್ಸು, ಬೇರಿಂಗ್ಸು, ಕ್ಲಿಪ್ಸು, ಎಂಜಿನ್ ಆಯಿಲು, ಈ ಥರ ಆಕ್ಸೆಸರೀಸು, ಆಯಿಲ್ ಫಿಲ್ಟರ್ ಇರ್ಬೋದು, ಬ್ರೇಕ್ ಆಯಿಲು, ಫ್ಯೂಯಲ್ ಫಿಲ್ಟರು, ಇದೆಲ್ಲ ಕವರ್ ಆಗುತ್ತೆ. ಹಾಗೆ ಕಾರಿನ ಕೀ ಕಳ್ಕೊಂಡ್ರೆ ಕೀ ಪ್ರೊಟೆಕ್ಷನ್ ಕವರ್, ರಿಪ್ಲೇಸ್ಮೆಂಟು ಮತ್ತು ರಿಪೇರ್ ಕೂಡ ಮಾಡಿ ಕವರ್ ಮಾಡಿಕೊಡ್ತಾರೆ. ಸರಿ, ಇಷ್ಟೆಲ್ಲ ಆ್ಯಡ್ ಆನ್ ಬೇಕಂದ್ರೆ ನಮಗೆ ತುಂಬ ಕಾಸ್ಟು ಎಕ್ಸ್ಟ್ರಾ ಇರುತ್ತೆ ಅಂತ ಯೋಚನೆ ಬರುತ್ತೆ. ಆದರೆ ಬೇಸಿಕ್ ಕಾರ್ ಇನ್ಶೂರೆನ್ಸ್ ಪಾಲಿಸಿ ಇರುತ್ತಲ್ಲ ಅದ್ರ ಜೊತೆಗೆ ಸ್ವಲ್ಪ ಎಕ್ಸ್ಟ್ರಾ ಕಾಸ್ಟ್ ಜೊತೆ ನೀವು ಇದನ್ನೆಲ್ಲ ಕವರ್ ಮಾಡ್ಬೋದು ಅಂದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಇನ್ನೂ ಇಂಟ್ರೆಸ್ಟಿಂಗ್ ಅಂದರೆ ನೀವು ಆ್ಯಡ್ ಆನ್ ಅಂತ ಎಕ್ಸ್ಟ್ರಾ ಅಮೌಂಟ್ ಸೇರಿಸಿದ್ರು ನೀವು ಡೀಲರ್ ಹತ್ರ ಅಂದರೆ ಆಫ್ಲೈನಲ್ಲಿ ಬೈ ಮಾಡ್ತಿರಲ್ವ ಆ ಅಮೌಂಟ್ಗಿಂತ ಅಂದರೆ ಆ ಪ್ರೀಮಿಯಮ್ಗಿಂತ ಕಡಿಮೆನೇ ಆಗುತ್ತೆ. ಇದೇ ಸಿಂಪಲ್ ಆನ್ಸರ್. ಆನ್ಲೈನ್ ಬೆಟರಾ ಆಫ್ಲೈನ್ ಬೆಟರಾ ಅಂದರೆ ಇದೇ ನಿಮಗೆ ಆನ್ಸರು. ಸಾವಿರಾರು ರೂಪಾಯಿ ಸೇವ್ ಮಾಡ್ಬೋದು ಮತ್ತು 21ಕ್ಕೂ ಹೆಚ್ಚು ಇನ್ಶೂರೆನ್ಸ್ ಪಾರ್ಟ್ನರ್ಸ್ ಪ್ಲ್ಯಾನ್ಗಳನ್ನು ಕಂಪೇರ್ ಮಾಡಿ ನೀವೇ ಬೆಸ್ಟ್ ಆಗಿರೋದನ್ನು ಸೆಲೆಕ್ಟ್ ಮಾಡಿ. ಲಿಂಕನ್ನು ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀವಿ. ಡೀಟೇಲ್ ಆಗಿ ಸ್ಟಡಿ ಮಾಡಿ ಮತ್ತು QR ಕೋಡ್ ಸ್ಕ್ಯಾನ್ ಮಾಡೋದ್ರ ಮೂಲಕ ಹೆಚ್ಚಿನ ಮಾಹಿತಿ ಪಡ್ಕೊಳ್ಬಹುದು. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡ್ಕೊಳ್ಳಿ. ತುಂಬ ಹೆಲ್ಪ್ ಆಗುವಂಥ ಇನ್ಫಾರ್ಮೇಷನ್ ಇದು. ಯಾಕಂದರೆ ಹೊಸದಾಗಿ ಕಾರ್ ಖರೀದಿ ಮಾಡ್ತಾಯಿದ್ರೆ ಅಥವಾ ರಿನ್ಯೂವಲ್ ಮಾಡ್ತಾಯಿದ್ರೆ ಅಂಥವ್ರಿಗಿದು ಸಹಾಯಕ್ಕೆ ಬರುತ್ತೆ. ಸೊ ವೀಕ್ಷಕರೇ, ನಿಮ್ಗೆ ಈಗಾಗಲೇ ಅರ್ಥ ಆಗಿರುತ್ತೆ ಡೀಟೇಲ್ ಆಗಿ ಆನ್ಲೈನ್ ಬೈ ಮಾಡೋದಕ್ಕೂ ಇನ್ಶೂರೆನ್ಸನ್ನು ಆಫ್ಲೈನ್ಗೂ ಏನು ವ್ಯತ್ಯಾಸ ಅಂತ. ಸಾವಿರಾರು ರೂಪಾಯಿಗಳು ಉಳಿತಾಯ ಆಗುತ್ತೆ ಮತ್ತು ಅದೇ ಕಡಿಮೆ ಅಮೌಂಟಲ್ಲಿ ಎಕ್ಸ್ಟ್ರಾ ಬೆನಿಫಿಟ್ಗಳು ಕೂಡ ಸಿಗ್ತವೆ ನಿಮಗೆ. ಹೊಸ ಕಾರ್ ಖರೀದಿ ಮಾಡೋದಾಗಿರಲಿ ಅಥವಾ ರಿನ್ಯೂವಲ್ ಇರಲಿ ಎಕ್ಸಿಸ್ಟಿಂಗ್ ಕಾರ್ಗೆ, ಎಲ್ಲ ಬಗೆಯಲ್ಲೂ ನಿಮ್ಗೆ ಅನುಕೂಲಕ್ಕೆ ಬರುತ್ತೆ. ಮತ್ತು ಭಾರತದ ಟಾಪ್ ಇನ್ಶೂರೆನ್ಸ್ ಪಾರ್ಟ್ನರ್ಸ್ ನಿಮಗಿಲ್ಲಿ ಬೇಕಾದಷ್ಟು ಆಯ್ಕೆಗಳು ಸಿಗ್ತವೆ. ಒಂದೇ ಕಡೆ ಎಲ್ಲ ಕಂಪೇರ್ ಮಾಡಿ ಡಿಸೈಡ್ ಮಾಡ್ಬೋದು. ಹೆಚ್ಚಿನ ಮಾಹಿತಿಗಾಗಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ದೀವಿ. QR ಕೋಡ್ ಸ್ಕ್ಯಾನ್ ಮಾಡುವ ಮೂಲಕ ಕೂಡ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಬಹುದು. ಈ ಮಾಹಿತಿ ಇಷ್ಟ ಆಗಿದ್ರೆ ನಿಮಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ಬಹಳಷ್ಟು ಜನರನ್ನು ಎಜುಕೇಟ್ ಮಾಡ್ಬೋದು ಈ ವಿಡಿಯೋ ಮೂಲಕ. ಥ್ಯಾಂಕ್ ಯು.